ಮುಖ್ಯ ಸಚಿವ ಸ್ಥಾನ ಕೈ ತಪ್ಪಿದ್ರೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಬಂದೇ ಕೇಳಿದ್ದೀರಾ ಅಂತ. ಅಲ್ಲ, ಈಗ ನಾನು KMF ಅಧ್ಯಕ್ಷ ಆಕಾಂಕ್ಷಿ ಮೊದಲಿಂದ ಕೂಡ ಇದ್ದೀನಿ. ಭೀಮಾ ನಾಯಕರು ಮಾಡುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಭೀಮಾ ನಾಯಕರನ್ನು ಮಾಡಿಬಿಟ್ಟಿದ್ದೀನಿ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಒಂದು ವರ್ಷ ಭೀಮಾ ನಾಯಕ್ ಇರೋವರೆಗೂ ಕೂಡ ನೀನು ರೆಕಮೆಂಡೇಶನ್ ಮಾಡಿಸ್ಬೇಡ, ಪ್ರೆಜರ್ ಹಾಕ್ಸ್ಬೇಡ, ಒಂದು ವರ್ಷ ಟರ್ಮ್ ಅಷ್ಟೇ ಇದೆ, ಟರ್ಮ್ ಮುಗೀತದೆ, ಆಮೇಲೆ ನಿನ್ನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಆದರೆ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅಣ್ಣವರು, DK ಸುರೇಶ್ ಅಣ್ಣವರು ಇವರಿಬ್ಬರು ಕೂಡ ನನ್ನ ಪರ ಇದ್ದವರು. ಏನು ಸೋತಿರೋ MLA ಭೀಮಾ ನಾಯಕ್ ಯಾಕೆ KMF ಅಧ್ಯಕ್ಷ ಮಾಡಬೇಕು, ನಂಜೇಗೌಡರು ಮಾಡಿ ಅಂತ. ಆದರೆ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಅವತ್ತು GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022523255ಕ್ಕೆ ಇಂದೇ ಕರೆ ಮಾಡಿ. ಭೀಮನಿಗೆ ನಾವು ಮಾತು ಕೊಟ್ಟುಬಿಟ್ಟಿದ್ದೀವಿ. ಭೀಮಾ ನಾಯಕಿಗೆ ಮಾತು ಕೊಟ್ಟಿರೋ ಪ್ರಕಾರ ಬದಲಾವಣೆ ಮಾಡೋಕ್ಕೆ ಕಷ್ಟ ಆಗ್ತದೆ. ಇರೋದೇ ಒಂದು ವರ್ಷ ಅವ್ರ ಟರ್ಮ್ ಇದೆ, ನೀನೇನು ಸುಮ್ಮನೆ ಇರಬೇಕು ಅನ್ನೋದಕ್ಕೆ ನಾನು ಅವ್ರ ಮಾತು ಬೆಲೆ ಕೊಟ್ಟು ಸುಮ್ಮನೆ ಇದ್ದೀನಿ. ಮತ್ತು ನನಗೆ ನಂಬಿಕೆ ಇದೆ, ಮಂತ್ರಿ ಇಲ್ಲಾಂದರೆ KMF ಏನಾವುದೊಂದು ನಮ್ಮ ಹೈಕಮಾಂಡ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಅದ್ರ ಪ್ರಕಾರ ಆರಾಮಾಗಿದ್ದೀನಿ. ಅದೇ ಪ್ರಯತ್ನ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಕೋಲಾರ ಜಿಲ್ಲೆಯಲ್ಲಿ ಪ್ರಯತ್ನ ಮಾಡಿದ್ವಿ. ಕೆಲವ್ರಿಗೆಲ್ಲ ಕಷ್ಟ ಇರ್ಬೋದು, ವಿರೋಧ ಪಕ್ಷದವ್ರಿಗೆ ಏನೋ ಒಂದಾಗಿರೋದು. ನಾವು ಕಾಂಗ್ರೆಸ್ ಪಾರ್ಟಿ ಅಲ್ವಾ, ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ನಾವೆಲ್ಲ ಒಟ್ಟಿಗೆ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತೇಳಿ ಕೇಳಿದ್ವಿ.